ಮಾರ್ಕೆಟ್ ಬಗ್ಗೆ ನಿಮ್ಮ ಸಂದೇಹಗಳಿಗೆ ಇಲ್ಲಿದೆ ಉತ್ತರ. ಪರ್ಸನಲ್ ಫೈನಾನ್ಸ್ಗೆ ಸಂಬಂಧಿಸಿದ ಪ್ರಶ್ನೆಗಳಿಗೆ ಕ್ಷಣದಲ್ಲೇ ಪರಿಹಾರ. ಮನಿ9 ಆಪ್ ಮೂಲಕ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳಿ. ನಿಮ್ಮ ಪ್ರಶ್ನೆಗಳನ್ನ ತಜ್ಞರ ಜೊತೆ ನೇರವಾಗಿ ಕೇಳಿ. ಹಲೋ ಮನಿ9 ಅಲ್ಲಿ ನಿಮ್ಮ ಪ್ರಶ್ನೆಗಳನ್ನ ಕೇಳಿ. ಈಗಲೇ ಡೌನ್ಲೋಡ್ ಮಾಡಿ ಮನಿ9 ಆಪ್. Download now. ನಮಸ್ಕಾರ, ಮನಿ9 ಕನ್ನಡದ ಎಕ್ಸ್ಪ್ಲೇನರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಲ್ಲನಗೌಡ ಮಾಲಿ ಪಾಟೀಲ್. ಬನ್ನಿ, ಇವತ್ತಿನ ಎಪಿಸೋಡ್ನಲ್ಲಿ ನಾವು ಈ ಪ್ರೈಮರಿ ಮಾರ್ಕೆಟ್ ಬಗ್ಗೆ ಒಂದಷ್ಟು ಡೀಟೇಲ್ ಆಗಿ ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತಾ ಹೋಗೋಣ. ಹಣಕಾಸು ವರ್ಷ 2023-24ರಲ್ಲಿ ಪ್ರಾಥಮಿಕ ಮಾರುಕಟ್ಟೆ ಮಹತ್ವದ ಕ್ರಮಕ್ಕೆ ಸಾಕ್ಷಿಯಾಗಿದೆ. ಇದು ಸರಿಸುಮಾರು ಸೆಕೆಂಡರಿ ಸ್ಟಾಕ್ ಮಾರ್ಕೆಟ್ನಲ್ಲಿ ಏನಾಗ್ತಾ ಇದೆಯೋ ಅದೇ ರೀತಿಯೇ ಇತ್ತು. ಹಣಕಾಸು ವರ್ಷ 24ರಲ್ಲಿ ಸುಮಾರು 76 ಕಂಪನಿಗಳು IPO ಮಾರ್ಕೆಟ್ ಮೂಲಕ ಸುಮಾರು 63,000 ಕೋಟಿ ರೂಪಾಯಿಗಳನ್ನು ಸಂಗ್ರಹಿಸಿವೆ. ಇದು ಕಳೆದ ಹಣಕಾಸು ವರ್ಷ 23ಕ್ಕೆ ಹೋಲಿಸಿದರೆ ಶೇಕಡ 21ರಷ್ಟು ಹೆಚ್ಚಿದೆ. ಆದರೆ ಹಣಕಾಸು ವರ್ಷ 25ರಲ್ಲಿ IPO ಮಾರುಕಟ್ಟೆ ಸ್ಥಿತಿಗತಿ ಹೇಗಿರುತ್ತೆ? ಈ ಹಣಕಾಸು ವರ್ಷದಲ್ಲಿ ಎಷ್ಟು ಕಂಪನಿಗಳು IPOಗಳಿಂದ ಸಮರ್ಥವಾಗಿ ಮೇಲೆ ಬರೋಕ್ಕೆ ಸಾಧ್ಯ ಇದೆ? ನೋಡಿ, IPO ಮೂಲಕ ಎಷ್ಟು ಹಣವನ್ನು ಸಂಗ್ರಹಿಸುವುದಕ್ಕೆ ಕಂಪನಿಗಳು ಎದುರು ನೋಡ್ತಾ ಇವೆ? ಪ್ರೈಮರಿ ಮಾರ್ಕೆಟ್ನಲ್ಲಿ ನಿಮ್ಮ ಸ್ಟ್ರಾಟಜಿ ಹೇಗಿರಬೇಕು? ಇದೆಲ್ಲವನ್ನು ಕೂಡ ನಾವೀಗ ಅರ್ಥ ಮಾಡ್ಕೊಳ್ತಾ ಹೋಗೋಣ. ನೋಡಿ, ಭಾರತದ ಆರ್ಥಿಕತೆ ಶೇಕಡ 7ಕ್ಕಿಂತ ಹೆಚ್ಚಿನ ದರದಲ್ಲಿ ಬೆಳವಣಿಗೆಯನ್ನು ಸಾಧಿಸ್ತಾ ಇದೆ. ಕಾರ್ಪೊರೇಟ್ ಭಾರತಕ್ಕೆ ಪ್ರತಿ ವರ್ಷ ಸುಮಾರು ಹೀಗೆ 2.5 ಲಕ್ಷ ಕೋಟಿ ರೂಪಾಯಿಯಷ್ಟು ಈಕ್ವಿಟಿ ಕ್ಯಾಪಿಟಲ್ ಬೇಕಾಗುತ್ತೆ. ಇವೆರಡು ಅಂಶಗಳನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಕಾರ್ಪೊರೇಟ್ ಭಾರತ IPO ವಿಧಾನದಲ್ಲಿ ಹಣಕಾಸು ವರ್ಷ 25ರಲ್ಲಿ 1 ಲಕ್ಷ ಕೋಟಿ ರೂಪಾಯಿಗಿಂತ ಹೆಚ್ಚಿನ ಹಣವನ್ನು ಸಂಗ್ರಹಿಸಬಹುದು. ಕಂಪನಿಗಳು ಪ್ರಾಥಮಿಕ ಮಾರುಕಟ್ಟೆಯಿಂದ ಹಣ ಸಂಗ್ರಹಿಸುವುದಕ್ಕೆ ಕಾತರದಿಂದ ಕಾಯ್ತಾ ಇವೆ ಅನ್ನೋದು ಫಂಡ್ ರೈಸಿಂಗ್ ಓಡ್ತಾ ಇರೋ ವೇಗವನ್ನು ಸೂಚಿಸುತ್ತೆ ಅನ್ನೋದು ಇನ್ವೆಸ್ಟ್ಮೆಂಟ್ ಬ್ಯಾಂಕರ್ ಅಭಿಪ್ರಾಯ. ಒಟ್ಟು 56 ಕಂಪನಿಗಳು ಸುಮಾರು 70,000 ಕೋಟಿ ರೂಪಾಯಿ ಸಂಗ್ರಹಿಸುವುದಕ್ಕೆ ಮಾರುಕಟ್ಟೆ ನಿಯಂತ್ರಕ ಸೆಬಿಗೆ ಅರ್ಜಿಯನ್ನು ಸಲ್ಲಿಸಿವೆ. ಈ ಪೈಕಿ 19 ಕಂಪನಿಗಳಿಗೆ 25,000 ಕೋಟಿ ರೂಪಾಯಿ ಸಂಗ್ರಹಿಸೋಕೆ ಸೆಬಿಯಿಂದ ಈಗಾಗಲೇ ಅನುಮತಿ ಕೂಡ ಸಿಕ್ಕಿದೆ. ಈ ಮಧ್ಯೆ 37 ಹೆಚ್ಚುವರಿ ಕಂಪನಿಗಳು ಕೂಡ 45,000 ಕೋಟಿ ರೂಪಾಯಿ ಸಂಗ್ರಹಕ್ಕೆ ಸೆಬಿಯ ಅನುಮೋದನೆಗೆ ಕಾಯ್ತಾ ಇವೆ. ಈ 56 ಕಂಪನಿಗಳ ಪೈಕಿ 9 ಕಂಪನಿಗಳು ತಂತ್ರಜ್ಞಾನ ಆಧಾರಿತ ಸಂಸ್ಥೆಗಳಾಗಿದ್ದು ಒಟ್ಟಾರೆಯಾಗಿ 21,000 ಕೋಟಿ ರೂಪಾಯಿ ಸಂಗ್ರಹಿಸೋಕೆ ಎದುರು ನೋಡ್ತಾ ಇವೆ. ಈ ಕಂಪನಿಗಳ ಪೈಕಿ ಚಿರಪರಿಚಿತ ಸಂಸ್ಥೆಗಳಾದ ಸ್ವಿಗ್ಗಿ, ಓಲಾ ಎಲೆಕ್ಟ್ರಿಕ್, ಟಾಟಾ ಪ್ಲೇ ಮತ್ತು ಗೋ ಡಿಜಿಟ್ ಜನರಲ್ ಇನ್ಶೂರೆನ್ಸ್ ಕೂಡ ಸೇರಿವೆ. ಹಣಕಾಸು ವರ್ಷ 24ರಲ್ಲಿ ಒಟ್ಟು 76 IPOಗಳ ಪೈಕಿ ಶೇಕಡ 70ಕ್ಕಿಂತ ಹೆಚ್ಚು ಅಂದರೆ ಸುಮಾರು 55 ಕಂಪನಿಗಳ ಷೇರುಗಳು ಸೆಕೆಂಡರಿ ಮಾರ್ಕೆಟ್ನಲ್ಲಿ ಅಂದರೆ ಷೇರು ಮಾರುಕಟ್ಟೆಯಲ್ಲಿ ತಮ್ಮ ಇಶ್ಯೂ ಪ್ರೈಸ್ಗಿಂತ ಹೆಚ್ಚಿನ ದರದಲ್ಲಿ ವಹಿವಾಟನ್ನು ನಡೆಸಿವೆ. ಈ ಪೈಕಿ 13 ಕಂಪನಿಗಳಲ್ಲಿ ಹೂಡಿಕೆಯನ್ನು ಮಾಡಿ ಹೂಡಿಕೆದಾರರು ತಮ್ಮ ಹಣವನ್ನು ದ್ವಿಗುಣಗೊಳಿಸಿಕೊಂಡಿದ್ದಾರೆ ಕೂಡ. IPOಗಳ ಉತ್ತಮವಾದ ಪರ್ಫಾರ್ಮೆನ್ಸ್ನ ಹಿಂದೆ ಹಲವಾರು ಕಾರಣಗಳು ಕೂಡ ಇವೆ. ಮೊದಲನೇದಾಗಿ ಷೇರು ಮಾರುಕಟ್ಟೆಯಲ್ಲಿ ಆ ರೀತಿಯಾದ ವೇಗ ಇತ್ತು. ಎರಡನೇದಾಗಿ ಚಿಲ್ಲರೆ ಹೂಡಿಕೆದಾರರು IPOಗಳಲ್ಲಿ ಸಕ್ರಿಯವಾಗಿ ತೊಡಗಿದ್ದಾರೆ. ಇನ್ನು ಮೂರನೇದಾಗಿ ಸಾಂಸ್ಥಿಕ ಹೂಡಿಕೆದಾರರಿಂದ ದೃಢವಾದ ಖರೀದಿ ವ್ಯಕ್ತವಾಗಿದೆ. ಸದೃಢವಾದ ಆರ್ಥಿಕ ಪ್ರಗತಿಯ ಕಾರಣದಿಂದಾಗಿ IPO ಮಾರುಕಟ್ಟೆ ಕ್ರಿಯಾಶೀಲವಾಗಿದೆ ಅನ್ನೋದು ಕೂಡ ವಿಶ್ಲೇಷಕರ ಅಭಿಪ್ರಾಯ. ಇದಲ್ಲದೆ ಅನೇಕ ಹೊಸ ಕಂಪನಿಗಳು ಕೂಡ ಮಾರುಕಟ್ಟೆ ಪ್ರವೇಶ ಮಾಡಿದ್ದು ತಮ್ಮ ಅದೃಷ್ಟ ಪರೀಕ್ಷೆಯನ್ನು ಮಾಡ್ತಾ ಇವೆ. ಹೀಗೆ ಮಾರುಕಟ್ಟೆಗೆ ಹಣಕಾಸು ವರ್ಷ 25 ಉತ್ತಮವಾದ ವರ್ಷ ಕೂಡ ಆಗಬಹುದಾಗಿದೆ. ಪ್ರಾಥಮಿಕ ಮಾರುಕಟ್ಟೆಯಲ್ಲಿ ಸ್ಥಳೀಯ ಫಂಡ್ಗಳ ಲಭ್ಯತೆ ಹೆಚ್ಚಳ, ಕಾರ್ಪೊರೇಟ್ ಗವರ್ನೆನ್ಸ್ ಸಂಬಂಧವಾಗಿ ತೆಗೆದುಕೊಂಡಿರುವ ಕ್ರಮಗಳು ಮತ್ತು ಸರ್ಕಾರದಿಂದ ಜಾರಿಯಾಗಿರುವಂತಹ ಅನುಕೂಲಕರ ನೀತಿ ನಿರೂಪಣೆಗಳಿಂದ ಈ ಉತ್ತಮವಾದ ಪರ್ಫಾರ್ಮೆನ್ಸ್ ಸಾಧ್ಯ ಆಗಿದೆ. ಇದಕ್ಕಿಂತ ಮಿಗಿಲಾಗಿ ದೇಶದಲ್ಲಿ ಹಣಕಾಸು ಸಾಕ್ಷರತೆಯ ಹೆಚ್ಚಳ ಮತ್ತು ಸಾಂಸ್ಥಿಕ ಹೂಡಿಕೆದಾರರ ಬದ್ಧತೆಯಿಂದಾಗಿ ಸಕಾರಾತ್ಮಕವಾದ ವ್ಯತ್ಯಾಸವನ್ನು ಗಮನಿಸಬಹುದಾಗಿದೆ. ಹೀಗೆ ವಿದೇಶಿ ಮಾರುಕಟ್ಟೆಯಿಂದ ಯಾವುದೇ ನಕಾರಾತ್ಮಕವಾದ ಸುದ್ದಿ ಇಲ್ಲ ಅಥವಾ ಭೌಗೋಳಿಕ ರಾಜಕೀಯ ಸಂಘರ್ಷಗಳು ಹೆಚ್ಚಾಗಲಿಲ್ಲ ಅಂತಾದರೆ ಈ ವರ್ಷ 1 ಲಕ್ಷ ಕೋಟಿ ರೂಪಾಯಿಗೂ ಹೆಚ್ಚು ಮೊತ್ತವನ್ನು ಸಂಗ್ರಹಿಸಬಹುದು. ಷೇರು ಮಾರುಕಟ್ಟೆಯ ತಜ್ಞ ಅರುಣ್ ಕೇಜ್ರಿವಾಲ್ ಅವರ ಮಾತುಗಳ ಪ್ರಕಾರ ಹಣದ ಹರಿವು, ಮಾರುಕಟ್ಟೆಯ ಸೆಳೆತ, ಒಂದು IPOದಿಂದ ಇನ್ನೊಂದರ ನಡುವಿನ ಅಂತರ ಇವುಗಳು ಜನರ ಪ್ರಾಥಮಿಕ ಮಾರುಕಟ್ಟೆಯಿಂದ ಹಣ ಗಳಿಸೋಕೆ ನೆರವಾಗಿವೆ ಅಂತ ಅವರು ಹೇಳ್ತಾರೆ. ಇನ್ನು ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಇರುವ ಮತ್ತೊಂದು ಪ್ರಮುಖವಾದ ಪ್ರಶ್ನೆ ಅಂದರೆ ಹಣಕಾಸು ವರ್ಷ 25ರಲ್ಲಿ ಹೂಡಿಕೆದಾರರು ಪ್ರಾಥಮಿಕವಾದ ಮಾರುಕಟ್ಟೆಯಲ್ಲಿ ಯಾವ ಸ್ಟ್ರಾಟಜಿಯನ್ನು ಅನುಸರಿಸಬೇಕು ಅನ್ನೋದು. ಹಣಕಾಸು ವರ್ಷ 24ರ ಆರಂಭಿಕ ತಿಂಗಳುಗಳಲ್ಲಿ ಜನ IPOದಿಂದ ಹಣ ಗಳಿಸೋಕೆ ಸಾಧ್ಯ ಆಯಿತು. ಯಾಕೆಂದರೆ ವ್ಯಾಲ್ಯೂಯೇಷನ್ ಉತ್ತಮವಾಗಿತ್ತು. ಆದರೆ ಕಳೆದ 2.5 ತಿಂಗಳಲ್ಲಿ ದುಬಾರಿ, ಉತ್ತಮ ಪರ್ಫಾರ್ಮೆನ್ಸ್ ಇಲ್ಲ ಅನ್ನೋ ವಿಚಾರಗಳು ಕೂಡ ಮುನ್ನೆಲೆಗೆ ಬಂದಿವೆ ಅಂತ ಅರುಣ್ ಕೇಜ್ರಿವಾಲ್ ಹೇಳ್ತಾರೆ. ಅದೇ ರೀತಿ ಹಣಕಾಸು ವರ್ಷ 25ರಲ್ಲೂ ಕೂಡ ವ್ಯಾಲ್ಯೂಯೇಷನ್ ಉತ್ತಮವಾಗಿದ್ದರೆ IPOಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ. ಆಗ ಜನ ಹಣವನ್ನು ಮಾಡಬಹುದು. ಓಲಾ ಎಲೆಕ್ಟ್ರಿಕ್, ಸ್ವಿಗ್ಗಿ ಮತ್ತು ಟಾಟಾ ಪ್ಲೇನಲ್ಲಿ ಹೂಡಿಕೆ ಆಸಕ್ತಿದಾಯಕವಾಗಿರುತ್ತೆ. ಆದರೆ ಇವುಗಳ ವ್ಯಾಲ್ಯೂಯೇಷನ್ ಚೆನ್ನಾಗಿರಬೇಕು ಅಷ್ಟೇ. ಒಟ್ಟಾರೆಯಾಗಿ ಹಣಕಾಸು ವರ್ಷ 25ರಲ್ಲಿ ಪ್ರಾಥಮಿಕ ಮಾರುಕಟ್ಟೆಯಲ್ಲಿ
ಹಣಕಾಸು ವರ್ಷ 24ರಂತೆ ಮಹತ್ವದ ಕ್ರಿಯೆಗಳು ನಡೆಯಬಹುದಾದ ಸಾಧ್ಯತೆ ಇದೆ. ಇದು ನವೀನ ಕಂಪನಿಗಳಲ್ಲಿ ಹೂಡಿಕೆಗೆ ಹೊಸ ಅವಕಾಶವನ್ನು ಕೊಡಲಿದೆ. ಆದರೆ ಈ ಕಂಪನಿಗಳಲ್ಲಿನ ಹೂಡಿಕೆ ನಿರ್ಧಾರ ವ್ಯಾಲ್ಯೂಯೇಷನ್ ಮತ್ತು ಫಂಡಮೆಂಟಲ್ಸ್ ಅಂದರೆ ಮೌಲ್ಯಮಾಪನ ಮತ್ತು ಮೂಲಭೂತ ತತ್ವಗಳನ್ನು ಆಧರಿಸಿರಬೇಕು. ಓಕೆ, ಮ್ಯೂಚುವಲ್ ಫಂಡ್, ಇನ್ಶೂರೆನ್ಸ್ ಹಾಗೂ ಪರ್ಸನಲ್ ಫೈನಾನ್ಸ್ಗೆ ಸಂಬಂಧಿಸಿದ ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ತಜ್ಞರಿಂದ ಉತ್ತರ ಹಾಗೂ ಸಲಹೆಗಳನ್ನು ಪಡೆದುಕೊಳ್ಳುವುದಕ್ಕೆ ಈಗಲೇ ಡೌನ್ಲೋಡ್ ಮಾಡಿ Money9 ಆ್ಯಪ್. ಥ್ಯಾಂಕ್ ಯು.